bandh was observed in Bhatkal town of Uttara Kannada district on June 5th following tensions over the alleged demolition of a newly reconstructed Murinkatte, a structure considered a place of religious faith and devotion by sections of the Hindu community. According to reports, the controversy escalated after the Murinkatte, which had recently been rebuilt, was allegedly demolished on May 24th. The incident triggered communal tensions in the town and has since become a major flashpoint. As part of the ongoing agitation, Hindu organizations called for a half-a-day bandh in Bhatkal on June 5th. Which witnessed a strong response. Vehicle owners associations, auto rickshaw unions and several Hindu organizations extended their support with nearly 90% of shops and commercial establishments were closed. Protesters demanded that the Murinkatte should not be shifted to any other location and insisted that it must be rebuilt at its original site. Earlier, leader of the opposition R. Ashoka had led a large protest condemning the demolition incident. Thousands of activists participated in the bandh, raising slogans and expressing strong anger against those who held responsible for the demolition. For more such updates, stay tuned to Daily Salar Digital. ನಗರ ಭಾಗದಲ್ಲಿರುವಂತ ಮುರಿನಕಟ್ಟೆಯನ್ನು ಧ್ವಂಸ ಮಾಡಿರುವಂತ ಪ್ರಕರಣವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಸೇರಿದ ಹಾಗೆ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಒಂದು ಭವ್ಯವಾದಂತ ಒಂದು ಪ್ರತಿಭಟನಾ ಸಭೆ ನಡೆದಿದೆ. ಇದನ್ನು ಭವ್ಯವಾದಂಥ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಕೇವಲ ಬ್ಯಾನರಲ್ಲಿ ಅಷ್ಟೇ ಬೃಹತ್ ಅಂತ ಬರೆದದಲ್ಲ. 16,000 ಜನ ಬಂದಿದ್ದಾರೆ. ಹಳ್ಳಿಗಳಿಂದ ಜನ ಬಂದಿದ್ದಾರೆ. ಜನರ ಭಾವನೆಗಳಿಗೆ ಧಕ್ಕೆ ಆಗಿದೆ. ಕೇವಲ ನಮ್ಮ ಧಾರ್ಮಿಕ ಭಾವನೆಗೆ ಮಾತ್ರ ಧಕ್ಕೆ ಆಗಿರೋದಲ್ಲ, ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಕರ್ತವ್ಯದಲ್ಲಿರುವಂಥ ಪೊಲೀಸರಿಗೆ ಹಲ್ಲೆ ಮಾಡುವಂಥ ಕೆಲಸವನ್ನು ಹಿಂದೂ ಸಂಘಟನೆಗಳು ಇವತ್ತಿನವರೆಗೆ ಇಡೀ ರಾಜ್ಯದ ಇತಿಹಾಸದಲ್ಲಿ ಎಲ್ಲಿ ಕೂಡ ಮಾಡಿದಂಥ ಉದಾಹರಣೆ ಇಲ್ಲ. ಆದರೆ ಈ ಮುಸ್ಲಿಂ ಮತಾಂಧರು DJ ಹಳ್ಳಿ, KJ ಹಳ್ಳಿಯಲ್ಲಿ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ. ಇನ್ನು ಮಂಡ್ಯ, ಮೈಸೂರಿನಲ್ಲಿ ಠಾಣೆಗೆ ನುಗ್ಗಿ ಯಾರ ಮೇಲೆ FIR ಆಗಿದೆ FIRನ ಹರಿದು ಹಾಕಿ ಆರೋಪಿಗಳನ್ನು ಬಿಡುಗಡೆ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿಯ ಗೂಂಡಾರಾಜ್ ಭಟ್ಕಳದಲ್ಲಿ ನಡಿಬಾರದು ಅನ್ನುವ ಕಾರಣಕ್ಕಾಗಿ ಹಿಂದೂ ಸಮಾಜ ಜಾಗೃತಗೊಂಡಿದೆ. ಕೇವಲ ಇದು ಹಿಂದೂ ಸಮಾಜ ಭಟ್ಕಳದ ಹೋರಾಟ ಮಾತ್ರ ಅಲ್ಲ, ಇಡೀ ರಾಜ್ಯದ ಹಿಂದೂ ಸಮಾಜ ಇವರ ಜೊತೆ ಬಲವಾಗಿ ನಾವು ನಿಂತುಕೊಳ್ತೀವಿ. ಮುರಿನಕಟ್ಟೆ ನಿರ್ಮಾಣ ಆಗಬೇಕು. ಅದನ್ನು ಒಡೆಯೋದಕ್ಕೆ ಬಂದಂಥ ಪ್ರತಿಯೊಬ್ಬ ಸಮಾಜಘಾತುಕ ಶಕ್ತಿಗಳು ಯಾರಿದ್ದಾರೆ ಪ್ರತಿಯೊಬ್ಬರ ಬಂಧನವೂ ಆಗಬೇಕು. ಅಲ್ಲಿವರೆಗೆ ನಾವು ವಿರಮಿಸೋದಿಲ್ಲ. ಅದರ ಜೊತೆಗೆ ನಮ್ಮ ಅನೇಕ ಕಾರ್ಯಕರ್ತರು ಹೋರಾಟದಲ್ಲಿ ಭಾಗವಹಿಸಿದವರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆ ಪ್ರಕರಣಗಳನ್ನು ಹಿಂಪಡಿಬೇಕು. ಇದರ ಜೊತೆಗೆ ಭಟ್ಕಳದಲ್ಲಿ ಈ ರೀತಿಯಾಗಿ ಕೋಮು ಗಲಭೆಗೆ ಸಂಚಲನ ಮಾಡ್ತಾ ಇರುವಂಥ, ಭಟ್ಕಳದ ನೆಮ್ಮದಿಗೆ ಬೆಂಕಿಯನ್ನು ಇಡ್ತಾ ಇರುವಂಥ ಮತಾಂಧ ಶಕ್ತಿಗಳು ಯಾರಿದ್ದಾರೆ, ಅದು ತನ್ಜೀಮ್ ಇರ್ಬೋದು, SDPI ಇರ್ಬೋದು, PFI ಇರ್ಬೋದು, ಎಲ್ಲ ಸಂಘಟನೆಗಳು ಕೂಡ ಇವರ ಮೇಲೆ ಪೊಲೀಸ್ ಇಲಾಖೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಇದೊಂದು ಐತಿಹಾಸಿಕ ನಗರ. ಇಲ್ಲಿ ರಾಜ ಮಹಾರಾಜರುಗಳ ಕಾಲದಲ್ಲಿ ನಿರ್ಮಾಣ ಆದಂಥ ಅನೇಕ ಪ್ರಸಿದ್ಧ ದೇವಸ್ಥಾನ ಇದೆ. ಗಂಗರ ಕಾಲದ ದೇವಸ್ಥಾನ ಇದೆ ಇಲ್ಲಿ. ಆದರೆ ಇತ್ತೀಚೆಗೆ ಆ ದೇವಸ್ಥಾನ ಎಲ್ಲ ಜೀರ್ಣಾವಸ್ಥೆಯಲ್ಲಿ ಇದೆ. ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಹಿಂದೂಗಳು, ಈ ಮತ ಅಂಧ ಮುಸ್ಲಿಮರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಅನೇಕ ದೇವಸ್ಥಾನಗಳಿಗೆ ಇವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಈಗ ಮುರಿನಕಟ್ಟೆ ಏನು ತಾಲೂಕಾಡಳಿತ ನಿಗದಿಪಡಿಸಿದ ಜಾಗದಲ್ಲೇ ತಾಲೂಕಾಡಳಿತ ನಿಂತು ಕಟ್ಟಿದಂಥದ್ದು, ಅಲ್ಲಿ ನ್ಯಾಷನಲ್ ಹೈವೇ ಪ್ರಾಧಿಕಾರ ಇತ್ತು. ಎಲ್ಲ ಏನು ಕಾನೂನುಬದ್ಧವಾಗಿ ಏನು ಅವರು ನಿರ್ಮಿಸಿ ಕೊಟ್ಟಂಥ ಕಟ್ಟೆ, ತಾಲೂಕಾಡಳಿತನೇ ನಿಂತು ನಿರ್ಮಿಸಿ ಕೊಟ್ಟಂಥ ಕಟ್ಟೆಯನ್ನು ಇವರು ಆ ದಿವಸ ನಾವು ಹಿಂದೂಗಳು ಇಲ್ಲಿ 11 ಜನ ನಮ್ಮ ಬಂಧುಗಳನ್ನು ಕಳ್ಕೊಂಡು ಆ ಶೋಕ ಸಾಗರದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಕಟ್ಟೆಯನ್ನು ನೀವು 3,000 ಜನ ಸೇರಿ ಹೊಡಿತೀರಿ ಅಂತಾದರೆ ಈ ಹಿಂದೂ ಸಮಾಜ ಇದಕ್ಕೆ ಪ್ರತಿಕಾರ ಅಂದರೆ ಸುಮ್ಮನೆ ಇರೋದಿಲ್ಲ. ಈ ರೀತಿ ನಾವು ಕಾನೂನನ್ನು ಕೈಗೆ ತಗೊಳ್ಳೋದಿಲ್ಲ. ಕಾನೂನನ್ನು ಕೈಗೆ ತಗೊಳ್ಳೋದಾದರೆ ಅವತ್ತೇ ಅದರ ಪರಿಣಾಮ ನೆಟ್ಟಗಿರ್ತಿರಲಿಲ್ಲ. ನಮಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಅಪಾರ ಗೌರವ ಇದೆ. ಹಾಗಾಗಿ ಇಷ್ಟು ಸಂಖ್ಯೆಯಲ್ಲಿ ನಾವು ಸೇರಿದ್ರು ಯಾವುದೇ ರೀತಿಯ ತೊಂದರೆ ಯಾರಿಗೂ ಕೊಡ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಈ ಅಟ್ಟಹಾಸ ಹೀಗೆ ಇರಲಿಕ್ಕಿಲ್ಲ. ಈಗಾಗಲೇ ನಮ್ಮ ಪ್ರಾಂತ್ಯ ಪ್ರಮುಖರು, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಹೇಳಿದರು, ಇಡೀ ರಾಜ್ಯದಿಂದ ಭಟ್ಕಳ ಚಲೋ ಮಾಡ್ತೇವೆ ಅಂತ. ತಕ್ಷಣದಲ್ಲಿ ನಮ್ಮ ಬೇಡಿಕೆ ಅಂದರೆ ಆ ಕಟ್ಟೆ ತಕ್ಷಣ ನಿರ್ಮಾಣ ಆಗಬೇಕು. ಇಲ್ಲ ಅಂತಾದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟಕ್ಕೆ ನಾವು ಸಜ್ಜಾಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ